ಒಂದೊಂದು ಕಡೆ ನರಸಿಂಹನ ನೋಡಿದಾಗ ಒಂದೊಂದು ರೂಪದಲ್ಲಿ ಕಾಣಿಸ್ತಾರೆ. ಕೆಲವೊಂದ್ ಕಡೆ ಶಾಂತರಾಗಿ, ಕೆಲವೊಂದ್ ಕಡೆ ಪ್ರಹ್ಲಾದನ ಜೊತೆ, ಕೆಲವೊಂದ್ ಕಡೆ ಲಕ್ಷ್ಮಿ ಜೊತೆ. ಹೇಗೆ ಈ ತರ ಭಿನ್ನ ರೂಪ ಅಂತ? ನಾವು ಇರೋದು ಕರ್ನೂಲಲ್ಲಿ ಉತ್ತರಾದಿ ಮಠದಲ್ಲಿ ವಸಿಷ್ಠ ಕರಾರ್ಚಿತ ನರಸಿಂಹದೇವರ ದೇವಸ್ಥಾನ. ದೊಡ್ಡ ಭಾಗ್ಯ ಏನಂದ್ರೆ ನಾವು ಅಲ್ಲೇ ಇರ್ತೀವಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠ ಪರಂಪರೆಯಲ್ಲಿ ಬಂದ ಯತಿಗಳು, ರಾಯರ ಸಮಕಾಲೀನವರು. ಅವರ ಮೂಲ ವೃಂದಾವನವೂ ಇದೆ. ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ನಾವು ಅಲ್ಲೇ ವಾಸ ಮಾಡ್ತೀವಿ. ಈ ಒಂದು ವಸಿಷ್ಠ ಕರಾರ್ಚಿತ ನರಸಿಂಹದೇವರದ ಒಂದು ವಿಶೇಷ ಏನಂದ್ರೆ, ನರಸಿಂಹದೇವರು ನಗುತ್ತಾ ಇದ್ದಾನೆ. ವೃದ್ಧ ನರಸಿಂಹ, ವಯಸ್ಸಾದ ನರಸಿಂಹದೇವರು ಹೇಗಿರ್ತಾರೆ ಆ ಒಂದು ಲಕ್ಷಣಗಳು ಇರ್ತವೆ ಭಗವಂತನಲ್ಲಿ. ಅದರ ಜೊತೆಗೆ ಕೌಪೀನಧಾರಿಯಾಗಿ ಯೋಗ ಮುದ್ರಾ ತೋರಿಸ್ತಾ ಇದ್ದಾನೆ ಭಗವಂತ. ವಸಿಷ್ಠರು ಇದು ಕೃತಯುಗದ ಮೂರ್ತಿ ನರಸಿಂಹ. ಈ ಕಾಲದಲ್ಲ, ಪೌರಾಣಿಕದ ಇತಿಹಾಸ ಬಹಳ ಇದೆ. ವಸಿಷ್ಠರು ಪೂಜೆ ಮಾಡಿದ ನರಸಿಂಹದೇವರು ಸಂಗಮೇಶ್ವರ ಅಂತ ಕ್ಷೇತ್ರ, ನಿವೃತ್ತಿ ಸಂಗಮ ಅಂತ ಕರೀತಾರೆ, ಕರ್ನೂಲಿಗೆ ಬಹಳ ಹತ್ರ ಇದೆ. ಅಲ್ಲಿ ಗುಹೆಯಲ್ಲಿ ಇದ್ದ ನರಸಿಂಹ. ಸತ್ಯನಿಧಿಗಳ ಮೂಲ ವೃಂದಾವನವೂ ಅಲ್ಲಿ ಇತ್ತು. ಅನಂತರ ಅಲ್ಲಿ ಡ್ಯಾಮ್ ಬರುವ ಕಾರಣದಿಂದ ಅಲ್ಲಿಂದ ಇಲ್ಲಿ ತಂದು ಇಟ್ಟಿದ್ದಾರೆ. ಪಾಂಡವರೆಲ್ಲ ಸಂಚಾರ ಮಾಡಿದ ಭೂಮಿ, ಸಪ್ತ ನದಿಗಳು ಸಂಗಮ ಆಗುವಂತಹ ಜಾಗ ನಿವೃತ್ತಿ ಸಂಗಮ. ಅಲ್ಲಿ ಇದ್ದ ನರಸಿಂಹದೇವರು, ಪಾರ್ವತಿ ದೇವಿ ಬಂದು ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿದಾಗಿ ಇತಿಹಾಸ ಹೇಳಿತು. ಸ್ಕಾಂದ ಪುರಾಣದಲ್ಲಿ ಇದೆ.